ಕೊನೆಗೂ ರಾಜೀನಾಮೆ ಕೊಟ್ಟರು. 47 ದಿವಸ ಇಡೀ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿ ಸುಮಾರು 10-20 ಮಕ್ಕಳು ಪ್ರಾಣ ಕಳ್ಕೊಂಡು 1.5 ಲಕ್ಷ ಜನ 2ನೇ ನೀಟ್ ಪರೀಕ್ಷೆಗೆ ಹಾಜರಾಗ್ಲಿಲ್ಲ ಮಾನಸಿಕ ಒತ್ತಡದಿಂದ. ಇವತ್ತು ಪ್ರಧಾನಮಂತ್ರಿಗಳು ಇವತ್ತು ನಾಚಿಕ್ ಪಡುವಂತ ಪರಿಸ್ಥಿತಿ. 24 ಗಂಟೆ ಒಳಗಡೆ ಇದನ್ನು ಮಾಡಬೇಕಾಗಿತ್ತು. ಈಗ ಯುವಕರು ಇವತ್ತೊಂದು ದಿವಸ ವಿದ್ಯಾರ್ಥಿಗಳು ನಾವು ಬಹಳ ದೊಡ್ಡ ಹೋರಾಟ ಮಾಡಿದ್ಮೇಲೆ ಇವತ್ತು ಎಚ್ಚೆತ್ಕೊಂಡು ತಡವಾಗಿ ಕುಂಭಕರ್ಣದ ನಿದ್ರೆಯಿಂದ ಎಚ್ಕೊಂಡು ಈಗ ಇದನ್ನ ಅನಿವಾರ್ಯವಾಗಿ ಮಾಡಿದ್ರೆ ಗೊತ್ತಾಯ್ತು ಅವ್ರಿಗೆ. ಇನ್ನು ಮುಂದ ಇವ್ರ ಅಕ್ಷಯ ದಿನ ನಡೆಯೋದಿಲ್ಲ, ಸುಳ್ಳುಗಳ ನಡೆಯೋದಿಲ್ಲ ಅಂತ ತಿಳ್ಕೊಂಡು ಈಗ ಅನಿವಾರ್ಯವಾಗಿ ಸಹ ಈ ಅರ್ಜಿ ಇಟ್ಟಿದ್ದಾರೆ. ಅದು ಏನು ಒತ್ತಡದಿಂದ ಒಂದ್ ಕಡೆ ಕಾಂಗ್ರೆಸ್ ಜನತಾ ಪಾರ್ಟಿ, ಬ್ಯಾಂಕಾಕು ಮತ್ತು ಇನ್ನೊಂದು ಕಡೆ ನಮ್ಮ ಮುಖಂಡರಾದಂತ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಎಲ್ಲರೂ ಹೋರಾಟ ಮಾಡಿದ್ರಿಂದ ರಾಜೀನಾಮೆ ಪಡ್ಕೊಂಡಿದ್ದಾರೆ. ಆದ್ರೆ ಇಟ್ಸ್ ಟೂ ಲೇಟ್. ಇದು ಮೋದಿ ಈಗ ಅಂತ್ಯಗೊಳ್ಳಕ್ ಪ್ರಾರಂಭ ಆಗಿದೆ. 2014ರಲ್ಲಿ ಇವ್ರು ಏನು ಭರವಸೆಗಳನ್ನು ಕೊಟ್ಟು ಅಕ್ಷಯ ದಿನ ಹೆಂಗೆ ಒಳ್ಳೆ ದಿನ ಬರ್ತವೆ, ಎಲ್ಲಾ ಬೆಲೆಗಳು ಗಗನಕ್ಕೇರಿದಾವೆ, ಕೆಳಗಿಳಿಸ್ತೀವಿ, ಪೆಟ್ರೋಲು, ಡೀಸೆಲ್, ಗ್ಯಾಸ್ ಸಿಲಿಂಡರು, ಡಾಲರ್ ರೇಟು ಎಲ್ಲವೂ ಕೂಡ ಈಗ ತಿಳಿಸೋದಾಗಿದೆ. ಇದು ನೆಕ್ಸ್ಟ್ ಬರ್ತದೆ ಎಥನಾಲ್. ಅದೇ ವೈಜ್ಞಾನಿಕವಾಗಿ ಅದನ್ನ ಸರಿಯಾಗಿ ಟೆಸ್ಟ್ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿ ಎಕ್ಸ್ಪರ್ಟ್ಸ್ ಅನ್ನ ತಜ್ಞನ ಕರೆದು ಬೇರೆ ಬೇರೆ ವಿದೇಶದಲ್ಲಿ ಇರುವಂತಹದ್ದು ಎಥನಾಲ್ ಏನು ಬ್ರಾಜಿಲ್ ಮತ್ತು ಇನ್ನಿತರ ಕಂಟ್ರೀಸ್ ಇಂದ ಇದು ಮಾಡುವಂತಹದ್ದು, ಯಾವ ರೀತಿ ಜನಸಾಮಾನ್ಯರ ಏನು ವಾಹನಗಳಿದಾವೆ ಅದಕ್ಕೆ ಹಾನಿ ಆಗದ ಹಾಗೆ ಮತ್ತು ಈ ಮೈಲೇಜ್ ಕಡಿಮೆ ಆಗುವಂತದ್ದು ಏನಾಗ್ತದೆ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ದಿವಸ ಎಥನಾಲ್ ಪಾಲಿಸಿಯನ್ನು ಮಾಡಬೇಕಾಗಿತ್ತು, ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಏಕಾಏಕಿ ಮನಸ್ಸಿಗೆ ಬಂದಂತೆ ಅವ್ರದ್ದು ಫಾರಿನ್ ಪಾಲಿಸಿನೂ ಮನಸ್ಸಿಗೆ ಬಂದಂತೆ. ಅಟಲ್ ಬಿಹಾರಿ ವಾಜಪೇಯಿ ಫೈನಾನ್ಷಿಯಲ್ ಪಾಲಿಸಿ ನಮ್ಮ ಫಾರಿನ್ ಪಾಲಿಸಿನ ಒಪ್ಕೊಂಡಿದ್ರು. ಇವತ್ತು ಮನಮೋಹನ್ ಸಿಂಗ್ ಅವ್ರನ್ನ ನೆನೆಸ್ಬೇಕು ನಾವು. ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಇದ್ದಾಗ ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ, ತದನಂತರ ಅವರೇ ಪ್ರಧಾನಮಂತ್ರಿ ಆಗಿ ದೇಶಕ್ಕೆ ಒಂದು ಅತ್ಯಂತ ಹೆಮ್ಮೆ ಪಡುವಂತ ಒಂದು ಆರ್ಥಿಕ ವ್ಯವಸ್ಥೆಯನ್ನ ನಮ್ಮ ದೇಶಕ್ಕೆ ಕೊಟ್ಟಿದ್ರು. ಸಂಪೂರ್ಣವಾಗಿ ಅದನ್ನ ಹಾಳು ಮಾಡಿಬಿಟ್ಟಿದ್ರು. ದೇಶ ಅಧೋಗತಿಗೆ ಹೋಗಿದೆ. ಇನ್ನು ಮುಂದೆ ಮೋದಿ ಅವರ ಇದು ನಡೆಯಲ್ಲ. ಆಮೇಲೆ ವಾಟ್ಸ್ಆಪ್ ನಲ್ಲಿ ಒಬ್ಬ ಪ್ರಧಾನಮಂತ್ರಿ ಗಂತೆ ಗೌರವ ಅಂತ ಯಾರೇ ಅಡ್ರೆಸ್ ಮಾಡ್ಬೇಕಾದ್ರೆ ಒಂದು ಪ್ರಧಾನಮಂತ್ರಿ ಪ್ರಾಪರ್ ಒಂದು ಪ್ರೋಟೋಕಾಲ್ ಇರ್ತದೆ, ಘನತೆ ಗೌರವ ಇರ್ತದೆ. ವಾಟ್ಸ್ಆಪ್ ಮಾಡಿ ಒಂದು ರಾತ್ರಿ ವಾಟ್ಸ್ಆಪ್ ಮಾಡಿ ಹುಡುಗಾಟಿಕೆ ನಾವಿದ್ದೀವಿ. ಒಂದ್ ದಿವಸ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಲಿಲ್ಲ. ಮನೇಲಿ ವಿದೇಶಕ್ಕೆ ಹೋದಾಗ ಪ್ರೆಸ್ನವ್ರು ಕೇಳಿದ್ರೆ ಓಡೋಗ್ಬಿಟ್ರು. ಒಮ್ಮೆ ಟೆಲಿಪ್ರಾಂಪ್ಟರ್ ಇಟ್ಕೊಂಡು ಏನ್ ಬರ್ಕ್ ಕೊಟ್ಟಿರ್ತಾರ ಅದನ್ನ ಓದು. ಎಲ್ಲ ರಂಗದಲ್ಲಿ ವಿಫಲ ಆಗಿದ್ದಾರೆ. ಬೆಲೆ ಏರಿಕೆ, ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರು. ಏನ್ ದ್ವಿಗುಣ ಆಯ್ತು ರೈತರ? ಪೆಟ್ರೋಲ್, ಫರ್ಟಿಲೈಸರ್ ರೇಟು, ಗೊಬ್ಬರ ರೇಟು, ಬೀಜಗಳ ರೇಟು, ನಮ್ಮ ಔಷಧಿ ರೇಟು ಯಾವುದು ಒಳ್ಳೇದಾಗಿದೆ? 14ರಿಂದ 19ರಿಂದ ಈಗ 24ವರೆಗೂ ನಡೀತೀವಿ. ಒಂದು ದಿವಸ ಹಿಂದೂ ಮುಸ್ಲಿಂ ಇದರಲ್ಲಿ ಬಾರಾಕ್ ಮುನ್ ಮಾಫ್ ಅಂತಾರಲ್ಲ, ಹಿಂದೂ ಮುಸ್ಲಿಂ ಅಂತ ಹೇಳಿ ಇವತ್ತೊಂದು ದಿವಸ ಡಿವೈಡ್ ಮಾಡಿ ಇವತ್ತು ಇದು ಮಾಡಿ. ಈಗ ಯುವಕರು ಯಾರು ಎಲ್ಲ ಹಿಂದೂಗಳಿದ್ರು, ಮುಸಲ್ಮಾನರಿದ್ರು, ಕ್ರಿಶ್ಚಿಯನ್ರಿದ್ರು, ಎಲ್ಲರೂ ಕೂಡ ಇದ್ರು. ಅಷ್ಟೇ ಅಲ್ಲ, ಆ ಹೋರಾಟದಲ್ಲಿ ಬಿಜೆಪಿ ಲೀಡರ್ಗಳ ಮಕ್ಕಳೇ ಇದ್ರು. ಇದು ಯುವ ಶಕ್ತಿ ಇವತ್ತು ದಿವಸ. ಆದ್ರೆ ಇವೆಲ್ಲ ನಮ್ಮ ಮಕ್ಕಳ ಭವಿಷ್ಯತ್ ಜೊತೆ ಚೆನ್ನಾಗಿ ಆಡ್ತಾ ಇದೆ. ಅಲ್ಲೇ ಕೇಂದ್ರದಲ್ಲಿ JEE ಇದೆ, ಪರೀಕ್ಷೆ ಮಾಡ್ತಾರೆ. ನಮ್ಮಲ್ಲಿ CET ಇದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆ. ಏನಾದ್ರು ಅಂತವಾಗಿದಾವ? ಎಕ್ಸ್ಪರ್ಟ್ಸ್ ಕರ್ಕೊಂಡು ಸಿಸ್ಟಮ್ ಇದು ಮಾಡಿ 24 ಗಂಟೆ ಒಳಗಾಗಬೇಕಾಗಿತ್ತು. ಮತ್ತೆ ಇವರು ಯುವಕರ ಪಕ್ಷ ನಾವು ಅಂತ ಹೇಳ್ಕೊಳ್ಳುವಂತ ಬಿಜೆಪಿ ಅವರು ಪ್ರಧಾನಮಂತ್ರಿ ಯುವಕರ ಬಗ್ಗೆ ಇವತ್ತೊಂದು ದಿವಸ ಎಲ್ಲಾ ಇದು ಮಾಡಿಸಿ ಅವ್ರ ಮತ ಹಾಕಿಸ್ಕೊಂಡು ಅವರಿಂದ ಅಧಿಕಾರಕ್ಕೆ ಬಂದು ಆ ಯುವಕರಿಗೆ ಭವಿಷ್ಯತ್ತನ್ನ ಹಾಳು ಮಾಡುವಂತ ಕೆಲಸ ಮಾಡಿದ್ರು. ಜನ ಕ್ಷಮ ಮಾಡಿದ್ರೆ ಮುಗೀತೀಗ. ಇದು ರಿವರ್ಸ್
ಸರ್ಕಲ್ ಚಾಲೂ ಆಗ್ಬಿಟ್ಟಿದೆ. ಮೋದಿ ಅವರು ವಿದ್ಯಾರ್ಥಿ ಕ್ಷಮೆ ಕೇಳಬೇಕಂತ ರಾಹುಲ್ ಗಾಂಧಿ ಅವರು ನಿಶ್ಚಿತವಾಗಿ ನಾವು ಕ್ಷಮೆ ಕೇಳೋದು ಅಲ್ಲದೆ ಜೀವ ವಾಪಸ್ ಕೊಡ್ತೀರಾ? ಅವು 10 ಜನ 20 ಜನ ಅವರು 22 ಜನ ಪ್ರಾಣ ಕಳ್ಕೊಂಡ್ರೆ ಜೀವ ವಾಪಸ್ ಕೊಡ್ತಾರ ಮೋದಿ? ಪರಿಹಾರ ಕೊಡ್ಬೋದು, ನೀವು ಜೀವ ವಾಪಸ್ ಕೊಡ್ತೀರಾ ಅವ್ರಿಗೂ? ಆ ಮಕ್ಕಳ ಜೀವ ವಾಪಸ್ ಕೊಡ್ತಾರೆ ಅವರು? ಮತ್ ನಾಚಿಕೆ ಬಿಟ್ಟು ಪಕ್ಷದವ್ರು ಪ್ರತಿಭಟನೆ ಮಾಡಿದ್ದಾರೆ. ಏನು ಅಂತಂದ್ರೆ ಪ್ರಶ್ನೆ ಪೇಪರ್ ಲೀಕ್ ಆಗಿರೋ ಕರೆಕ್ಟು ಅಂತ, 10-20 ಮಕ್ಕಳು ಸತ್ತಿದ್ದು ಕರೆಕ್ಟ್ ಅಂತಾನ, 1.5 ಲಕ್ಷ ಜನ ಮತ್ತೆ ಮರು ಪರೀಕ್ಷೆಗೆ ಹಾಜರಾಗಲಿಲ್ಲ ಅದನ್ನು ಸತ್ಯನಾ? ಅದ್ರ ಸಲುವಾಗಿ ನಾವು ಪ್ರತಿಭಟನೆಯೇ ದೇಶ ವಿರೋಧಿ ಅಂತ ಆರೋಪ ಮಾಡಿದ್ದಾರೆ ಸರ್. ಅದೇ ಎಲ್ಲವನ್ನ ಇದೆ. ನಿಮ್ಮ ವೈಫಲ್ಯ ಬಂದ್ಮೇಲೆ ಪಾಕಿಸ್ತಾನ ಹಿಂದೂ ಮುಸ್ಲಿಮು, ಬೆಲೆ ಏರಿಕೆಗೂ ಪಾಕಿಸ್ತಾನು, ಬೆಲೆ ಏರಿಕೆಗೂ ಮುಸ್ಲಿಮಾನು, CET ಪೇಪರ್ ಲೀಕ್ಗೂ ಮುಸ್ಲಿಮಾನು, ಅಲ್ಲೂ ಹಿಂದೂ ಮುಸ್ಲಿಮು ಎಲ್ಲ ಏನು ಬರ್ತದೆ ಏನರ್ಥ? ಕಾಂಗ್ರೆಸ್ ಕಾಲದಲ್ಲಿ ಕೂಡ ಅನೇಕ ಪೇಪರ್ಗಳಿದೆ ಲೀಕ್ ನೋಡಿ. ಅವಾಗ ನಾವು ಕಾಂಗ್ರೆಸ್ ಕೇಳಿರಿ, UPA-ದಲ್ಲಿ ನಿಮ್ಗೆ ಗೊತ್ತಿರ್ಬೇಕು, ಬರೀ ನೋಷನಲ್, ನೋ ಪ್ರೂಫ್, ಬರೀ ನೋಷನಲ್ ಪೇಪರ್ ಮೇಲೆ ಅಕಾಡೆಮಿಕ್ ಆಗಿ 2G 3G ಆದ್ಮೇಲೆ ರಾಜೀನಾಮೆ ಕೊಟ್ಟಂತದ್ದು ನಮ್ಮಲ್ಲಿ. ಎಷ್ಟು ಸಲ ಕೊಟ್ಟಿಲ್ಲ ತುಳಸಿ? ಎಂತ ನೈತಿಕ ಜವಾಬ್ದಾರಿ ಹೊತ್ಕೊಂಡು ಶಿವರಾಜ್ ಪಾಟೀಲ್ರು, ವಿಲಾಸರಾವ್ ದೇಶಮುಖ್ರು ಎಷ್ಟು ಜನ ತಿಳಿಸ್ಕೊಟ್ಟಿಲ್ಲ ನೈತಿಕ? ಇಲ್ಲೇ ಜಾರ್ಜ್ ಅವರು ಪಾಪ ಅವ್ರು ಏನೂ ಭಾಗ ಇರಲಿಲ್ಲ ತುಂಬಿಸ್. ನಾಚಿಕೆ ಬರಬೇಕು. 47 ದಿವಸ ಮಾಡ್ಮೇಲೆ ಈಗ ಕುಂಭಕರ್ಣ ನಿದ್ದೆಯಿಂದ ಈಗ ಎದ್ದು ಇದು ಮಾಡ್ತಾ ಇದ್ರೆ ಇದು ಸರಿಯಾಗುದಿಲ್ಲ. ಇವರ ಕಾಲ ತಿರುಗಿದೆ. ಮೋದಿ ಯುಗ ಅಂತ್ಯ. ಕ್ರೆಡಿಟ್ ನಮ್ಮ ಯುವಕರು, ಮಕ್ಕಳು, ಏನಾದ್ರು CPI ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲರೂ ಹೋರಾಟ ಮಾಡಿರ್ಬೋದು, ಸಪೋರ್ಟ್ ಮಾಡಬೇಕು. ಕ್ರೆಡಿಟ್ ವಿದ್ಯಾರ್ಥಿ 22 ಜನ ಏನು ಪ್ರಾಣ ಕಳ್ಕೊಂಡಿರಲ್ಲ, ಅವ್ರಿಗೆ ಇದನ್ನ ಸಮರ್ಥನೆ ಮಾಡಿ. जुड़े रहिएगा आपके अपने चैनल बीजापुर समय के साथ।